ಜನವರಿ 22ನೇ ತಾರೀಕಿನಂದು ರಾಮ ಮಂದಿರ ಲೋಕಾರ್ಪಣೆ ಆಗುತ್ತೆ. ಆದರೆ ನಾಳೆ ಒಂದು ಘಟ್ಟವನ್ನು, ಒಂದು ಹಂತವನ್ನು ಅದು ಪೂರೈಸುತ್ತದೆ. ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುವುದು ಆ ದಿನ. ದೇಶಾದ್ಯಂತ ಬಹುಶಃ ಆ ದಿನ ಒಂದಿಷ್ಟು ಸಂಭ್ರಮಕ್ಕಂತೂ ಕೊರತೆ ಇರುವುದಿಲ್ಲ, ಅಯೋಧ್ಯೆ ಬಿಟ್ಟು. ಆದರೆ ಇವೆಲ್ಲದಕ್ಕೆ ಮೊದಲು ಅಲ್ಲಿ ಬೇಕಾಗಿರುವ ಹಲವಾರು ಅಗತ್ಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಕಾರ್ಯದಲ್ಲಿ ಲೋಕಲ್ UP ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನಿರತವಾಗಿವೆ. ಕಾರಣ, ಒಂದು ನಿರೀಕ್ಷೆಯ ಪ್ರಕಾರ ಬಹುಶಃ ಈ ಕಾರ್ಯಗಳೆಲ್ಲ ಮುಗಿದ ನಂತರ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಎಲ್ಲ ಮುಗಿದ ನಂತರ 4 ರಿಂದ 6 ಮಿಲಿಯನ್ ಭಕ್ತಾದಿಗಳು ವಾರ್ಷಿಕ ಅಲ್ಲಿ ಭೇಟಿ ಕೊಡಬಹುದು ಅಂತ ಹೇಳುತ್ತಿದ್ದಾರೆ. ವಿಚ್ ಈಸ್ ರಫ್ಲಿ ಅರೌಂಡ್ 60-70 ಲಕ್ಷ ಜನ ಮಾತಾಡ್ತಿರೋದು ಇವರು. ಹಾಗಾಗಿ ಅದಕ್ಕೆ ಬೇಕಾದಂತಹ ಹಲವಾರು ವ್ಯವಸ್ಥೆಗಳನ್ನು ಕೂಡ ಪೂರಕವಾಗಿ ಮಾಡಿಕೊಂಡು ಹೋಗುತ್ತಿದ್ದಾರೆ. ಶತಮಾನಗಳ ನಂತರ ಬಹುಶಃ ನಂಬಿಕೆಯ ಆಧಾರದ ಮೇಲೆ ಒಂದು ಧಾರ್ಮಿಕ ಸ್ಥಳ ಪುನಃ ಧರ್ಮವೊಂದಕ್ಕೆ ಸಿಗುತ್ತಿರುವುದು ಬಹಳ ಕಡಿಮೆ. ಅದರಲ್ಲಿ ಭಾರತದಲ್ಲಿ ತುಂಬ ವಿರಳಾತಿ ವಿರಳ. ಇದೇ ಬಹುಶಃ ಪ್ರಥಮ. ನಮಗೆ ತಿರುಪತಿ 100 ವರ್ಷಗಳಿಂದ ಗೊತ್ತು, ಶಬರಿಮಲೆ 100 ವರ್ಷಗಳಿಂದ ಗೊತ್ತು, ಸಾಯಿಬಾಬಾ 100 ವರ್ಷದಿಂದ ಗೊತ್ತು, ಇನ್ಯಾವುದೋ ಒಂದು ಕಾಶಿ ಗೊತ್ತು. ಆದರೆ ಇಲ್ಲಿಯ ಸಮಸ್ಯೆ ಅದಾಗಿರಲಿಲ್ಲ. ಅಯೋಧ್ಯೆಗೆ ಹೋದಾಗ ಇದು ರಾಮನ ಊರು ಅಂದರೆ ರಾಮನ ಊರು ಎನ್ನಲು ಅಲ್ಲೇನೂ ಇರಲಿಲ್ಲ. ಹಾಗಾಗಿ ಇದಕ್ಕೆ 400-500 ವರ್ಷದಿಂದ ಕಾದಿವಾಗ ಆಗಿರೋದ್ರಿಂದ ಬಹು ಸಹಜವಾಗಿ ಅದು ಹಿಂದೂ ಭಾವನೆಗಳ ಶ್ರದ್ಧಾ ಕೇಂದ್ರವಾಗುವುದರಲ್ಲಿ ಸಂಶಯವಿಲ್ಲ ಅಂತ ಕೆಲವರ ಲೆಕ್ಕಾಚಾರ. ನಾಳೆ ಪ್ರಧಾನಿ ಮೋದಿ ಅಯೋಧ್ಯೆಗೆ ಭೇಟಿ ಕೊಟ್ಟಾಗ ಸುಮಾರು 15,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಮೌಲ್ಯದ ಯೋಜನೆಗಳನ್ನು ಉದ್ಘಾಟನೆ ಮಾಡ್ಕೋತಾರೆ. ಅದರಲ್ಲಿ ಹಲವಾರು ಸೇರಿಕೊಂಡಿದೆ. ಈಗಾಗಲೇ ಪೊಲೀಸರು ಅಲ್ಲಿ ಬಿಗಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋತಿದ್ದಾರೆ, ಬಿಕಾಸ್ ಪ್ರಧಾನಿ ಬರ್ತಿದ್ದಾರೆ ಅಂತ. ಭಾಳ ಅದ್ಭುತವಾಗಿ ಅಲಂಕಾರಗಳನ್ನು ನಾಳೆಗೆ ಮಾಡ್ಕೋತಾ ಇದ್ದಾರೆ. ಕಾರ್ಯಕ್ರಮಗಳ ಪ್ರಕಾರ 11,100 ಕೋಟಿ ರೂಗಳ ಯೋಜನೆ ಉದ್ಘಾಟನೆಯಲ್ಲಿ ಒಂದಷ್ಟು ಉತ್ತರ ಪ್ರದೇಶದ ಇತರ ಯೋಜನೆಗಳು. ಬೆಳಗ್ಗೆ 11:15ಗೆ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ಕೋತಾರೆ. ಅಲ್ಲಿ 2 ಹೊಸ ಅಮೃತ್ ಭಾರತ್ ಮತ್ತು 6 ಹೊಸ ವಂದೇ ಭಾರತ್ ರೈಲುಗಳಿಗೆ ಅಲ್ಲಿಂದ ಚಾಲನೆ ಕೊಡ್ತಾರೆ. ಅಂದರೆ ಎಲ್ಲ ಟ್ರೈನ್ಗಳು ಅಲ್ಲಿಂದಾನೇ ಹೊರಟು ಅಲ್ಲಿಗೆ ಬರುತ್ತವೆ ಅನ್ನೋ ಟ್ರೈನ್ಗಳಲ್ಲ, ಇತರೆ ಟ್ರೈನ್ಗಳು ಇವೆ, ಚಾಲನೆಯನ್ನು ಒಟ್ಟಾಗಿ ಕೊಡ್ತಿದ್ದಾರೆ. ಅದರಲ್ಲಿ 2 ಅಮೃತ ಭಾರತ್ ರೈಲಿನ ವಿಶೇಷತೆ ಅಂದರೆ ಅವು ಆರಂಭದಲ್ಲಿ ಯಾವುದೇ ರೀತಿ ಗಿರ್ಕು ಕೊಡ್ದಂಗೆ ಹೋಗುತ್ತಂತೆ, 130 ಕಿಲೋಮೀಟರ್ ವೇಗ ಅಂತೆ. ಅದು ಬಿಹಾರದ ದರ್ಭಂಗಾಯಿಂದ ಅಯೋಧ್ಯೆ, ದೆಹಲಿ, ಆನಂದ ವಿಹಾರದ ಮಾರ್ಗದಲ್ಲಿ ಸಂಚಾರವನ್ನು ಮಾಡಿದ್ರೆ, 2ನೆಯ ರೈಲು ಪಶ್ಚಿಮ ಬಂಗಾಳದ ಮಾಲ್ಡಾಯಿಂದ ಬೆಂಗಳೂರಿನ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಬಂದು ಸೇರಿಕೊಳ್ಳುತ್ತೆ ಬೈಯಪ್ಪನಹಳ್ಳಿ ಮಾರ್ಗದಲ್ಲಿ. ಮಾಲ್ಡಾ ಒನ್ ಆಫ್ ದಿ ತುಂಬ ನೆಗ್ಲೆಕ್ಟೆಡ್ ಆರ್ ತುಂಬ ಹಿಂದುಳಿದ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ. ಮಾಲ್ಡಾ ಪ್ರದೇಶ ಅಂದರೆ ಮಾಲ್ಡಾ ಡಿಸ್ಟ್ರಿಕ್ಟ್ ನಾನು ಹೇಳ್ತಿರೋದು. ಇನ್ನು ವಂದೇ ಭಾರತ್ ರೈಲ್ನಲ್ಲಿ ಒಂದು ಅಯೋಧ್ಯೆ, ಆನಂದ ವಿಹಾರ್ ದೆಹಲಿ, ಇನ್ನೊಂದು ವೈಷ್ಣೋದೇವಿ ದೆಹಲಿ, ಇನ್ನೊಂದು ಅಮೃತಸರ ದೆಹಲಿ, ಕೊಯಮತ್ತೂರು ಮತ್ತು ಬೆಂಗಳೂರು ಮಧ್ಯೆ ಕಂಟೋನ್ಮೆಂಟಿಗೆ, ಬೆಂಗಳೂರು ಕಂಟೋನ್ಮೆಂಟ್ ದಂಡು ರೈಲ್ವೆ ನಿಲ್ದಾಣಕ್ಕೆ, ಮಂಗಳೂರು ಮಡಗಾಂವ್ ಗೋವಾ ಅದೊಂದು ರೈಲನ್ನು ತರ್ತಾ ಇದ್ದಾರೆ. ಅಂದರೆ ಕೆಲವರು ಕೊಂಕಣ್ ಇದನ್ನೆಲ್ಲ ಎಂಜಾಯ್ ಮಾಡಬೇಕು ಅನ್ನೋದಾದರೆ ಮಂಗಳೂರಿನಿಂದ ಗೋವಾಗೆ ರೈಲ್ನಲ್ಲಿ ಪ್ರಯಾಣವನ್ನು ಬೇಕಾದ್ರೂ ಮಾಡಬಹುದು. ಇನ್ನು ಮಹಾರಾಷ್ಟ್ರದ ಜಲ್ನಾ ಮತ್ತು ಮುಂಬೈ ಮಾರ್ಗದ ರೈಲುಗಳಲ್ಲಿ ಅವುಗಳೆಲ್ಲ ಲೋಕಾರ್ಪಣೆ ಆಗತ್ತೆ. ಅಯೋಧ್ಯೆಯಲ್ಲೇ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ವಸಿಷ್ಠ ಕುಂಜ್ ವಸತಿ ಯೋಜನೆಗೂ ಮತ್ತು ಅದೊಂದು 2,180 ಕೋಟಿ ರೂಪಾಯಿದೊಂದು ಗ್ರೀನ್ ಫೀಲ್ಡ್ ಟೌನ್ಶಿಪ್ಗೂ ಬೇಕು ಅಂತಿದ್ದಾರೆ. ಕಾರಣ ಎಗೈನ್ ಕೆಲವು ಈ ಹೋಟೆಲ್ ಉದ್ಯಮದಲ್ಲಿ ತೊಡಗಿರುವಂತಹ ಉದ್ಯಮಿಗಳ ಪ್ರಕಾರದಲ್ಲಿ ಮುಂದೆ ಕಾಲಘಟ್ಟ ಬದಲಾಗಿ 1 ವರ್ಷ 2 ವರ್ಷ ಕಳೆಯುವಷ್ಟೊತ್ತಿಗೆ ಬಹುಶಃ ಅಯೋಧ್ಯೆಗೆ ಸುಮಾರು ಒಂದು 50,000 ರೂಮುಗಳ ಅವಶ್ಯಕತೆ ಕಂಡು ಬರಬಹುದು ಅಂತ. ಅಂದರೆ ವಿವಿಧ ಹಂತಗಳಲ್ಲಿ 5 ಸ್ಟಾರ್ ಇರಲಿ, 3 ಸ್ಟಾರ್ ಇರಲಿ, 2 ಸ್ಟಾರ್ ಇರಲಿ. ಸದ್ಯಕ್ಕೆ ಅಲ್ಲಿ ಜನ ಕಂಡುಕೊಂಡಿರೋ ಮಾರ್ಗ ಏನು ಅಂದರೆ ಎಲ್ಲ ಮನೆಗಳನ್ನೇ ಅವ್ರು ಹೋಮ್ ಸ್ಟೇ ಮಾಡ್ಕೊಂಬಿಟ್ಟಿದ್ದಾರಂತೆ. ಅವ್ರವ್ರಿಗಿರೋ 3 ರೂಮಲ್ಲಿ 1 ರೂಮನ್ನೋ, 2 ರೂಮಲ್ಲಿ 1 ರೂಮನ್ನೋ ಏನೋ ಹೋಮ್ ಸ್ಟೇ ಥರ ಮಾಡ್ಕೊಂಬಿಟ್ಟಿದ್ದಾರಂತೆ. ಅಫ್ಕೋರ್ಸ್ ಬಾಡಿಗೆಗೆ, ಫ್ರೀ ಅಲ್ಲ, ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ಫೈನಲಿ ಇದಾಗಬೇಕು ಅಂತ ಒಂದು ಲೆಕ್ಕಾಚಾರ. ಮತ್ತು ಕೆಲವು ರಾಜ್ಯಗಳು ನನಗೆ ಗೊತ್ತಿಲ್ಲ, ಹಿಂದೆ BJP ಸರ್ಕಾರ ಇದ್ದಾಗ ಕರ್ನಾಟಕದವರು ಮಾಡಬೇಕು ಅಂತ ಓಡಾಡ್ತಿದ್ರು, ಈಗ ಕಾಂಗ್ರೆಸ್ನವ್ರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ.
ಅಲ್ಲಿ ಅವರವರ ರಾಜ್ಯಗಳ ಛತ್ರಗಳನ್ನು ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಕೂಡ ಇತ್ತು, ಅಲ್ಲಿ ಇತ್ತು. ಈಗೇನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ನಯಾ ಘಾಟಿಂದ ಲಕ್ಷ್ಮಣ ಘಾಟನ್ನೇನೋ ಒಂದು ಉದ್ಘಾಟನೆ ಮಾಡ್ತಾರೆ. ಅಯೋಧ್ಯೆ ನಗರದಲ್ಲಿ ಹಲವಾರು ರಸ್ತೆಗಳನ್ನು ನಿರ್ಮಿಸಿದ್ದಾರೆ, ಅವೆಲ್ಲ ಉದ್ಘಾಟನೆ. ರಾಮಪಥ, ಭಕ್ತಿಪಥ, ಧರ್ಮಪಥ ಹಾಗೂ ಶ್ರೀರಾಮ ಜನ್ಮಭೂಮಿ ಪಥ 4 ರಸ್ತೆಗಳು. ಇದರ ಜೊತೆಗೆ ವಿಮಾನ ನಿಲ್ದಾಣ ಉದ್ಘಾಟನೆ. ಇವೆಲ್ಲ ಕಾರ್ಯಕ್ರಮಗಳು ನಾಳೆ ಇದೆ. ಇದೆಲ್ಲದಕ್ಕೆ ಮುಕುಟ ಬಿಟ್ಟಂತೆ ಕಿರೀಟ ಇಟ್ಕೊಂಡಂಗೆ ಒಂದು ರೋಡ್ ಶೋ ಇದೆ. ಒಂದು 15 ಕಿಲೋಮೀಟರ್ ಮಾತ್ರ ಜಸ್ಟ್ ಹೋಗ್ಬಿಡ್ತಾರೆ ಅಷ್ಟೇ. ಈ ಮಧ್ಯೆ ಅಯೋಧ್ಯೆಯಲ್ಲಿ ಎಲೆಕ್ಟ್ರಿಕ್ ಕ್ಯಾಬ್ಗಳಿಗೆ ಮಾತ್ರ ಜಾಗ ಕೊಡ್ತಾರಂತೆ, ಪರಿಸರ ಸ್ನೇಹಿ ಆಗಿರಲಿ ಅನ್ನುವ ಕಾರಣದಿಂದ. ಶ್ರೀರಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಮೊದಲಿಗೆ ಹೆಸರನ್ನ ಇಡಲಾಗಿತ್ತು. ಆದರೆ ಮಹಾಕಾವ್ಯ ರಾಮಾಯಣದ ಸೃಷ್ಟಿಕರ್ತ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಂತರ ಬದಲಾವಣೆ ಮಾಡಲಾಗಿದೆ. ವಾಲ್ಮೀಕಿ ಹೆಸರಿಟ್ಟಿರೋದೇ ಸರಿ, ರಾಮನ ಹೆಸರು ಇಡಬಾರ್ದಾಗಿತ್ತು. ಅದಕ್ಕೆ ಯಾಕೆ ಇಡಬೇಕು? ಅದಕ್ಕೆ ಅಯೋಧ್ಯೆಯಿಂದಲೇ ರಾಮ ಅಂತ ಬಂದಮೇಲೆ ಮತ್ತೇನು ರಾಮನ ಹೆಸರಲ್ಲ ಏರ್ಪೋರ್ಟು? ವಾಲ್ಮೀಕಿ ಸರಿ ಇದೆ, ವಾಲ್ಮೀಕಿ ಏರ್ಪೋರ್ಟ್ ಇಸ್ ಕರೆಕ್ಟ್, ಸರಿಯಾದ ಆಲೋಚನೆ. ಈ ವಿಮಾನ ನಿಲ್ದಾಣ ಅಯೋಧ್ಯೆ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. 6500 ಚದರ ಮೀಟರ್ ವ್ಯಾಪ್ತಿನಲ್ಲಿ ಸುಮಾರು ವಾರ್ಷಿಕ 10 ಲಕ್ಷ ಪ್ರಯಾಣಿಕರನ್ನು ಅದು ನಿಭಾಯಿಸುತ್ತೆ. ದೊಡ್ಡ ದೊಡ್ಡ ವಿಮಾನಗಳನ್ನು ಇಳಿಯೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ನಾಳೆನ ಉದ್ಘಾಟನೆ 2 ವಿಮಾನ ಹೋಗ್ಬೋದು ಅಂತಿದ್ದಾರೆ. ಜನವರಿ 17ರಂದು ಬೆಂಗಳೂರಿನಿಂದ ಅಯೋಧ್ಯೆಗೆ ನೇರವಾದಂತಹ ವಿಮಾನ ಸೌಕರ್ಯವನ್ನು ಏರ್ ಇಂಡಿಯಾ ಪ್ರಾರಂಭ ಮಾಡ್ತಾ ಇದೆ. ಬೆಳಗ್ಗೆ 8 ಗಂಟೆಗೇನೋ ಹೊರಟು 10:30ಗೋ ಏನೋ ಹೋಗಿ ಸೇರ್ಕೊಳ್ಳುತ್ತಂತೆ ಅಯೋಧ್ಯೆಯನ್ನು. ನಿಮ್ಮ ಗಮನಕ್ಕೆ, ಆಸಕ್ತರಿಗೆ, ಯಾರ್ಯಾರು ಹೋಗಬೇಕು ಇಷ್ಟಪಟ್ಟಿದ್ದೀರೋ ಅವರಿಗೆ, ಯಾರಿಗೆ ಬೇಕಾದ್ರೂ. ಇವತ್ತು ವಿಮಾನ ಸಂಚಾರ ಬಹಳ ಉಳ್ಳವರು ಅಂತಂದರೆ ಏನು ಅತಿ ಶ್ರೀಮಂತರು ಅಂತ ಏನಿಲ್ಲ. ವಿಮಾನ ನಿಲ್ದಾಣಗಳನ್ನು ನೋಡಿದ್ರೆ ಎಲ್ಲ ರೀತಿಯ ಜನನೂ ಇರ್ತಾರಲ್ಲಿ. ಜನವರಿ 6ರಿಂದ ವಿಮಾನಗಳ ಸಂಚಾರ ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಮಳೆ ನೀರು ಸಂಗ್ರಹ ಇದೆಲ್ಲ ಮಾಡಿದ್ದಾರೆ. ಈ ಏರ್ಪೋರ್ಟನ್ನು ಮಾಡಿರೋ ರೀತಿ ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇದು ಎಲ್ಲವೂ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನದ ಮುಂದುವರಿದ ಕಥೆಗಳಂತೆ ಕಾಣಿಸ್ತಾ ಇವೆ. ಅವುಗಳ ವಿನ್ಯಾಸ ಮತ್ತು ಅವುಗಳನ್ನು ರಚನೆ ಮಾಡಿರೋದು ಅಥವಾ ಅವುಗಳ ಒಳಗಡೆ ಒಳವಿನ್ಯಾಸಗಳು. ಮತ್ತು ಯಾಕಂದರೆ ಎಂಟೈರ್ ಏರ್ಪೋರ್ಟ್ ಒಳಗಡೆಯಲ್ಲಿ ಅಲ್ಲೆಲ್ಲ ವಾಲ್ಮೀಕಿ ವಿವರಿಸಿದಂತೆ ಇರುವ ರಾಮಾಯಣದ ಚಿತ್ರಗಳು, ಕಥೆಗಳನ್ನು ಹೇಳುವಂಥದ್ದು ಈ ರೀತಿ ಮಾಡಿದ್ದಾರೆ. ವಾಸ್ತು ವಿನ್ಯಾಸವೇ ದೇವಸ್ಥಾನದ ರೂಪದಲ್ಲಿ ಮಾಡಿದ್ದಾರೆ. ಹಾಗಾಗಿ ಆ ವಿಮಾನ ನಿಲ್ದಾಣ ಕೂಡ ಅತ್ಯಂತ ವಿಶೇಷ ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಇನ್ನು ಅದೇ ರೀತಿ ಅದಕ್ಕೆ ಬ್ಯಾಕಪ್ ಆಗಿ ರೈಲ್ವೆ ನಿಲ್ದಾಣವನ್ನು ಒಂದು ಮಾಡ್ಕೊಂಡಿದ್ದಾರೆ. ಭಾಳ ಹಿಂದಿನ ರೈಲ್ವೆ ನಿಲ್ದಾಣ, ಒಂದು ನಮ್ಮ ಎಂದಿನ ಮಾಮೂಲಿನ ರೈಲ್ವೆ ನಿಲ್ದಾಣಗಳ ರೀತಿ ಒಂದು ನೀಲಿ ಶೀಟ್ ಹಾಕ್ಕೊಂಡು ಕೂತ್ಕೊಂಡಿತ್ತದು. 92ರಲ್ಲಿ ನಾನು ಈ ರೈಲ್ವೆ ನಿಲ್ದಾಣದ ದೃಶ್ಯಾವಳಿಗಳನ್ನೆಲ್ಲ ನೋಡಿದ್ದೆ. ಬಿಕಾಸ್ ಅದಾದ ಮೇಲೆ ಅಂದರೆ ಮಸೀದಿ ಬಿದ್ದ ಮೇಲೆ ಆಯಿತು ಗಲಾಟೆಗಳು, ಏನೇನೋ ನಡೀತು. ಆಮೇಲೆ ಕಾರ್ಸೇವಕಪುರಂಗೆ ಹೋಯಿತು, ಅಲ್ಲಾಯಿತು, ಇದಾಯಿತು, ಏನೇನೋ ಆಯ್ತದು, ಅದೇನೇನೋ ಗಜಬಿಜ ಎಲ್ಲ ಆಗೋಯ್ತಲ್ಲ. ಆಮೇಲೆ ಗುಜರಾತಲ್ಲಿ ಬಂತು, ಗೋಧ್ರಾ ಬಂತು, ಈ ಥರ ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಏನೇನೋ ನಡ್ಕೊಂಡು ಹೋಯ್ತು. ಬೆಂಗಳೂರಲ್ಲೂ ಆ ದಿನದಲ್ಲಿ ಒಂದಷ್ಟು ಗಲಾಟೆಗಳು ನಡೆದಿತ್ತು. ನಾವು ಅದನ್ನೆಲ್ಲ ಕವರ್ ಮಾಡಬೇಕಾಗಿತ್ತು. ನಮ್ಮ ಜೀವನ ಕೈಲೇ ಹಿಡ್ಕೊಂಡು ಕವರ್ ಮಾಡೋ ಸ್ಟೇಜೇ ಇತ್ತು ಕೆಲವು ಭಾಗಗಳಲ್ಲಿ. ಬೆಂಗಳೂರಿನ ನಗರದಲ್ಲಿ ನಾನು ಹೇಳ್ತಿರೋದು ಆ ದಿನಗಳಲ್ಲಿ ಇಟ್ ವಾಸ್ ವೆರಿ ಟಫ್. ಅದನ್ನು ಕವರ್ ಮಾಡೋದು ತುಂಬ ಕಷ್ಟ ಇತ್ತು ಆ ದಿನದಲ್ಲಿ, ಅದನ್ನು ಕವರ್ ಮಾಡೋವಂಥ ಪರಿಸ್ಥಿತಿ. ಬಿಕಾಸ್ ಭಾಳ ಉದ್ರಿಕ್ತವಾಗಿತ್ತು. ದೆನ್ ಗೋಲಿಬಾರ್ ಆಯಿತು. ಇದೆಲ್ಲ ಮೆಮೊರಿಗಳಿಗೆ ವಾಪಸ್ ಬರ್ತಾ ಇವೆ ಒಂದೊಂದಾಗಿ. ಅದಕ್ಕೆ ಮೊದಲು ನಡೆದಂಥ ಶ್ರೀರಾಮ ಹೆಸರಿದ್ದಂತಹ ಇಟ್ಟಿಗೆಗಳ ಯಾತ್ರೆ ಬಂತು. ಆ ಕಾಲದಲ್ಲಿ ನಾವೆಲ್ಲ ಮೈಸೂರಲ್ಲಿದ್ವಿ. ಆ ಯಾತ್ರೆ ಬಂದಾಗ ಅದು ಊರುಗಳನ್ನು ತಿರುಗಿತು, ಹೋಗಬೇಕು ರಸ್ತೆಗಳಲ್ಲೆಲ್ಲ ಹೋಯಿತು. ಅದಕ್ಕೂ ದೊಡ್ಡ ಗಲಾಟೆಗಳು, ದೊಂಬಿಗಳು ಎಲ್ಲ ಆಯಿತು. ಏನೇನೂ ನಡೆದಿದೆ ಇದರ ಹಿಂದೆನಲ್ಲಿ. ಈಗ ರೈಲ್ವೆ ರೈಲ್ವೆ ನಿಲ್ದಾಣನ ಕೂಡ ತುಂಬ ಚೆನ್ನಾಗಿ ಅದೇ ರೀತಿ ಮುಂದುವರಿದ ಭಾಗವಾಗಿ ಮಾಡ್ಕೊಂಡಿದ್ದಾರಂತೆ. ಅದು ಕೇವಲ ಒಂದು 2.25 ಕಿಲೋಮೀಟರ್ ದೂರ ಅಷ್ಟೇ ದೇವಸ್ಥಾನದಿಂದ ದೂರ ಇರುವಂಥದ್ದು. ಮೊದಲ ಹಂತದಲ್ಲಿ ಸುಮಾರು 250 ಕೋಟಿ 10,000 ಚದರ ಮೀಟರ್ನಲ್ಲಿ 3 ಪ್ಲ್ಯಾಟ್ಫಾರ್ಮ್ನ ಅತ್ಯಾಧುನಿಕವಾಗಿ ನಿರ್ಮಿಸಿಕೊಂಡಿದ್ದಾರೆ. ಮಕ್ಕಳ ಆರೈಕೆ ಕೊಠಡಿಗಳು, ಮೊದಲನೇ ಮಹಡಿನಲ್ಲೇನೋ ಒಂದು ಫುಡ್ ಪ್ಲಾಜಾ, ಪೂಜಾ ಪರಿಕರದ ಅಂಗಡಿಗಳು, ಇದೆಲ್ಲ 2ನೇ ಹಂತದಲ್ಲಿ 480 ಕೋಟಿ ವೆಚ್ಚದ ಕಾಮಗಾರಿ ಬಾಕಿ ಇದೆ ಅಂತಿದ್ದಾರೆ. ಸಾಲಲ್ಲ ಈ ಸ್ಟೇಷನ್ ಅಂತ ಕೆಲವರ ಅಭಿಪ್ರಾಯ ಇದೆ. ಬಿಕಾಸ್ ದೇಶದ ಮೂಲೆಗಳಿಂದ ಅಲ್ಲಿಗೆ ರೈಲು ಹೋಗೋಕ್ಕೆ ಪ್ರಾರಂಭ ಆದಾಗ ಜನ ಜಾಸ್ತಿ ಆಗ್ಬೋದು, ಕಷ್ಟ ಆಗ್ಬೋದು ಅಂತ. ಬಟ್ ಅದೇನೋ ಒಂದು ಮಾಡ್ತಾರೆ ಅಂತ ಕಾಡುತ್ತೆ ಸದ್ಯಕ್ಕೆ.
ಈಗ ಕಳೆದ ಒಂದು ವಾರದಿಂದ ಪಬ್ಲಿಕ್ ಟಿ ವಿಯಲ್ಲಿ ನಡೀತಾ ಇರೋದು ಏನು ಅಂತಂದರೆ ಈ ಅದ್ಭುತ ಕ್ಷಣವನ್ನು ಸಾಕ್ಷೀಕರಿಸಲು ಮತ್ತು ನಿಮ್ಮ ಮುಂದೆ ಹಾಜರುಪಡಿಸಲು ನನ್ನ ಸಹೋದ್ಯೋಗಿ ದೆಹಲಿಯ ಪ್ರತಿನಿಧಿ ಕೂಡ ಆಗಿರೋಂಥ ಶಬೀರ್ರು ಅಯೋಧ್ಯೆಯಲ್ಲೇ ಬೀಡು ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ. ಕಳೆದ ಒಂದು ವಾರದಿಂದ ಬಹಳ ಅಮೋಘವಾಗಿ ಅಲ್ಲಿ ನಡೆಯುತ್ತಿರುವಂತಹ ಎಲ್ಲ ಘಟನಾವಳಿಗಳು, ಬೆಳವಣಿಗೆಗಳು, ಕಾರ್ಯಗಳು ಎಲ್ಲವನ್ನು ತೋರಿಸ್ಕೊಂಡು ಬಂದಿದ್ದಾರೆ. ನಿಮಗೆ ತುಂಬ ತೋರಿಸಿದ್ದಾರೆ ಅವರು ಈಗಾಗಲೇ ಹಲವಾರು ರೀತಿಯಲ್ಲಿ ದೃಕೋನಗಳಲ್ಲಿ. ಆಲ್ ರೈಟ್, ಇವತ್ತು ಶಬೀರ್ ಸಮೌ ಆರ್ಗನೈಸ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ರಾಮ ಮಂದಿರದಲ್ಲಿ ಕರ್ನಾಟಕದ ಪಾತ್ರ ಮತ್ತು ಕರ್ನಾಟಕದ ಜನ ಇನ್ವಾಲ್ವ್ ಆಗಿರೋದು ಒಂದಿಷ್ಟು ಗಣನೀಯವಾಗಿ ಮತ್ತು ಗಮನ ಹರಿಸಬಹುದಾದಷ್ಟಿದೆ, ಇಲ್ಲ ಅಂತೇನಿಲ್ಲ. ನಮ್ಮ ಕಾಂಟ್ರಿಬ್ಯೂಷನ್ನು ಅಷ್ಟರ ಮಟ್ಟಿಗಿದೆ. ಹಾಗೆ ನೋಡಿದ್ರೆ ಈ ಇಡೀ ಮಂದಿರದ ನಿರ್ಮಾಣ ಮತ್ತು ಅದರ ಜೊತೆ ನಡೀತಿರೋ ಇತರ ಕೆಲಸಗಳಲ್ಲಿ ದೇಶದ ಎಲ್ಲ ಭಾಗಗಳಿಂದಲೂ ಏನಾದರೂ ಒಂದು ಬಂದಂತೆ ಕಾಣಿಸ್ತಾ ಇದೆ, ಏನೋ ಒಂದು ಬಂದಂಗಿದೆ. ಫಾರ್ ಎಕ್ಸಾಂಪಲ್, ಈ ದೇವಸ್ಥಾನದ ಮಹಾದ್ವಾರಗಳೇನಿವೆ, ಆ ದ್ವಾರಗಳನ್ನೆಲ್ಲ ಹೈದರಾಬಾದ್ನಲ್ಲಿ ಯಾವುದೋ ಒಂದು ಕಂಪನಿ ಮಾಡ್ತಾ ಇದೆ. ಅದಕ್ಕೆ ಬೇಕಾದ ಒಂದಿಷ್ಟು ಟೀ ಕುಡ್ಡನ್ನು ಸ್ಪೆಷಲ್ಲಾಗಿ ಗರ್ಭಗುಡಿ ಪ್ರದೇಶದ ಯಾವುದೋ ಒಂದಕ್ಕೆ ಟೀ ಕುಡ್ಡನ್ನು ದಂಡಕಾರಣ್ಯದಿಂದ ತಂದಿದ್ದಾರೆ. ಹೀಗೆ ಒಂದು ಕಡೆಗೆ ಒಂದೊಂದು ಕಲ್ಲು ನಮ್ಮಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಹೋಗಿದೆ. ಹೀಗೆ ಈ ಥರ ವಿವಿಧ ಭಾಗಗಳಿಂದ ವಿವಿಧ ರೀತಿಯ ಪದಾರ್ಥಗಳು ಮತ್ತು ಅಥವಾ ಅವರ ರಾಜ್ಯದ ಮುಖ್ಯ ಇದು ಹೋದಂಗೆ ಇದೆ. ಇವತ್ತು ಈ ಪೈಕಿ ಅಲ್ಲಿ ಶಿಲ್ಪಿಯಾಗಿ ಕಾರ್ಯ ಮಾಡ್ತಾ ಇರುವಂತಹ ಶ್ರೀ ರವೀಂದ್ರ ಆಚಾರ್ ಮತ್ತು ಇನ್ನಿತರರು, ಅಂದರೆ ವರ್ಕ್ ಮಾಡ್ತಿರೋರು ರಾಜೇಶ್, ರಮೇಶ್, ಕಾರ್ತಿಕ್, ವಿನಯ್ ಅವರೆಲ್ಲ ಈಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಜ್ಜಾಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅವರ ಜೊತೆಗೆ ಕರ್ನಾಟಕದ ಹೆಸರನ್ನೇ ತನ್ನ ಮೈಯಲ್ಲಿ ಹೊದ್ದುಕೊಂಡು ಕುಳಿತುಕೊಂಡಿರುವಂತಹ ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ ಒಬ್ರು ಯಾರೋ ಓಪನ್ ಮಾಡೋಕ್ಕೆ ಅಂತಲ್ಲಿ ಹೋಗಿದ್ದಾರಂತೆ ಹೊಸ ಬ್ರ್ಯಾಂಚನ್ನು. ನಾಟ್ ಬ್ಯಾಡ್. ಕರ್ನಾಟಕ ಬ್ಯಾಂಕು ಕರ್ನಾಟಕ ಸರ್ಕಾರಕ್ಕಿಂತ ಸ್ವಲ್ಪ ಮುಂಚೂಣಿಯಲ್ಲಿದೆ, ಮುಂದಕ್ಕೆ ಹೋಗ್ಬಿಟ್ಟು ಬೇಗ ಮಾಡಿದ್ದೀರಿ, ನೀವೇ ಬೆಟರ್ ಅನಿಸ್ತಾ ಇದೆ ಕರ್ನಾಟಕ ಬ್ಯಾಂಕ್ನವರು. ಅಷ್ಟಾದರೂ ನಮಗೆ ಮರ್ಯಾದೆ ಉಳಿತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ ಬ್ಯಾಂಕ್ನವ್ರಿಗೆ, ಯಾರೇ ಇರಲಿ ಆಡಳಿತ ಮಂಡಳಿನಲ್ಲಿ. ಪ್ರವೀಣ್ ಅವರು ಇದ್ದಾರೆ ಅಂತ ಕಾಣುತ್ತೆ. ಆಲ್ ರೈಟ್, ಲೆಟ್ ಮಿ ಗೋ ಸ್ಟ್ರೈಟ್. ನನ್ನ ಸಹೋದ್ಯೋಗಿ ಶಬೀರ್, ಕಳೆದ ಒಂದು ವಾರದಿಂದ ನಿಮ್ಮ ಓಡಾಟಗಳೆಲ್ಲ ಅಯೋಧ್ಯೆಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಈಗ ಏನು ಅನಿಸುತ್ತೆ ಒಂದು ವಾರದ ನಂತರ ಅಯೋಧ್ಯೆ ನಿಮಗೆ? ಸರ್, ನಾನಿದು ಅಯೋಧ್ಯೆಗೆ ಬರ್ತಾ ಇರುವಂಥದ್ದು ಮೊದಲನೇ ಬಾರಿ ಅಲ್ಲ. ಈ ಹಿಂದೆನೂ ಬಹಳಷ್ಟು ಸಾರಿ ಬಂದಿದ್ದೀನಿ, ಇಲ್ಲಿ ರಿಪೋರ್ಟಿಂಗ್ ಅನ್ನು ಕೂಡ ಮಾಡಿದ್ದೀನಿ. ಕಳೆದ 3-4 ವರ್ಷಗಳ ಹಿಂದೆ ಬಂದು ನಾನು ಅಯೋಧ್ಯೆಯನ್ನು ಗಮನಿಸೋಕ್ಕೂ ಮತ್ತೆ ಈಗ ಅಯೋಧ್ಯೆಯನ್ನು ನೋಡೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನ ಇಲ್ಲಿ ಕಾಣ್ತಾ ಇದ್ದೀನಿ. ಬಹಳಷ್ಟು ಮುಖ್ಯವಾಗಿ ರೈಲ್ವೆ ನಿಲ್ದಾಣ, ಅಲ್ಲಿಂದ ಶುರು ಮಾಡೋದಾದ್ರೆ ರೈಲ್ವೆ ನಿಲ್ದಾಣದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು. ಆ ಟರ್ಮಿನಲ್ನ ನೋಡ್ತಾ ಇದ್ರೆ ಯಾವ ಏರ್ಪೋರ್ಟ್ಗೂ ಕೂಡ ಅದು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಲಾಂಚ್ ಕೂಡ ಇರುವಂತದ್ದನ್ನ ನಾನು ಗಮನಿಸ್ತಾ ಇದ್ದೆ. ಅದಾದ ಬಳಿಕ ಹೊರಗಡೆ ಬಂದ್ರೆ ಅಲ್ಲಿಂದ ಮುಖ್ಯ ರಸ್ತೆಗಳು, ಮೊದಲೆಲ್ಲ ಉತ್ತರ ಭಾರತದಲ್ಲಿ ಬಹಳಷ್ಟು ಪ್ರಮುಖವಾಗಿ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಕಂಜೆಸ್ಟೆಡ್ ರೋಡ್ಗಳನ್ನು ನಾವು ಎಲ್ಲಾ ಕಡೆಯೂ ಕೂಡ ನೋಡ್ತೀವಿ. ಅದರಂತೆ ಅಯೋಧ್ಯೆಯಲ್ಲೂ ಕೂಡ ಬಹಳಷ್ಟು ಚಿಕ್ಕ 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 ರೋಡ್ಗಳನ್ನ ನೋಡ್ತಾ ಇದ್ವಿ. ಎಲ್ಲಿ ಹೋದ್ರೂ ಕೂಡ ಜಾಸ್ತಿ ಜನ ಹೆಚ್ಚು ಓಡಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇತ್ತು. ಬಹಳ ಪ್ರಮುಖವಾಗಿ ರಾಮ ಮಂದಿರ ಹೋಗೋ ರಸ್ತೆ ಆಗಿರ್ಬೋದು, ಮತ್ತೆ ಅಂಜನಾದ್ರಿ ಹನುಮಾನ್ ಗಡಿಗೆ ಹೋಗುವಂತಹ ರಸ್ತೆ ಆಗಿರ್ಬೋದು, ಇವೆರಡೂ ಕೂಡ ಬಹಳಷ್ಟು ಕಂಜೆಸ್ಟೆಡ್ ಇತ್ತು. ಬಹಳ ದೊಡ್ಡ ಪ್ರಮಾಣದ ಭಕ್ತರು ಬಂದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಸಮಸ್ಯೆಗಳಾಗ್ತಾ ಇತ್ತು. ಈಗ ಎರಡೂ ಕಡೆಯಲ್ಲೂ ಕೂಡ ರಸ್ತೆಗಳನ್ನ ವೈಂಡಿಂಗ್ ಮಾಡಿ ಅಂಗಡಿಗಳಿಗೆ ಒಂದು ಶೇಪ್ ಅನ್ನ ಕೊಡುವಂತದ್ದು, ಮತ್ತೆ ಒಂದು ಏಕತೆಯನ್ನ, ಯೂನಿಕ್ನೆಸ್ ನರುವಂತಹ ಕೆಲಸವನ್ನ ಮಾಡೋದಾದ್ರೆ, ಜೊತೆಗೆ ಏನು ಲೈಟಿಂಗ್ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡಿ, ರೋಡ್ ಅನ್ನ ಚೆನ್ನಾಗಿ ಮಾಡಿ, ಭಕ್ತರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೇರವಾಗಿ ದೇವಸ್ಥಾನಗಳನ್ನ ತಲುಪಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಇಡೀ ನಗರವನ್ನ ನಾವು ಒಂದ್ಸಲ ಸುತ್ತು ಹಾಕಿದಂತ ಸಂದರ್ಭದಲ್ಲೂ ಕೂಡ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಎಲ್ಲಾ ಭಾಗದಲ್ಲೂ ಕೂಡ ಲೈಟಿಂಗ್ಗಳು, ಡ್ರೈನೇಜ್ಗಳ ವ್ಯವಸ್ಥೆ ಆಗಿರ್ಬೋದು, ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕೆಳ ಭಾಗಗಳಲ್ಲೂ ಕೂಡ ಅಭಿವೃದ್ಧಿಗಳನ್ನ ನಾವು ಕಾಣ್ತಾ ಹೋಗ್ತಾ ಇರುವಂತದ್ದು. ಮತ್ತೆ ಇದ್ರ ಜೊತೆಗೆ ಹೈವೇ ವಿಚಾರಕ್ಕೆ ಬಂದ್ರೆ, ಅಯೋಧ್ಯೆಗೆ ಕನೆಕ್ಟ್ ಆಗುವಂತಹ ಹೈವೇ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಸಾಕಷ್ಟು ಕೆಲಸಗಳಾಗಿರುವಂತದ್ದನ್ನ ಗಮನಿಸ್ತಾ ಇದ್ದೀನಿ. ಹೀಗಾಗಿ ಕಳೆದ 4-5 ವರ್ಷಗಳಿಗೆ ಅಯೋಧ್ಯೆನ ಹೋಲ್ಸೋಕು ಮತ್ತೆ ಇವಾಗ ಅಯೋಧ್ಯೆನ ಹೋಲ್ಸೋಕು ಬಹಳಷ್ಟು ಬದಲಾವಣೆಗಳನ್ನ ನಾನು ಇಲ್ಲಿ ಕಾಣ್ತಾ ಇದ್ದೀನಿ ಸರ್. ಫೇರ್. ಹೊರಗಡೆಯಿಂದ ಹೋದವರಿಗೆ ಸಾಮಾನ್ಯವಾಗಿ ಯಾವುದೇ ಬದಲಾವಣೆಗಳು ಮತ್ತು ಹೊಸದೇನಾದ್ರು ನಿರ್ಮಾಣ ಆಗಿದ್ದರೆ ಬೇಗ ಕಾಣ್ಬಿಡುತ್ತೆ.
ಆದರೆ ಒಳಗಡೆ ಇರೋರು ಏನಂತಿದ್ದಾರೆ ಅಯೋಧ್ಯೆಯಲ್ಲಿ, ಜನದ್ದೇನಿದೆ? ಜನರು ಕೂಡ ಖಂಡಿತವಾಗ್ಲೂ ಖುಷಿಯಾಗಿದ್ದಾರೆ. ಬಹಳಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬದುಕು ಬದಲಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ನಾನು ಸರಿಯೂ ನದಿ ತಟದಲ್ಲಿ ಒಬ್ಬ ಬೋಟಿಂಗ್ ಮಾಡುವಂತ ಅಂದ್ರೆ ಹಡಗನ್ನ ಚಲಾಯಿಸುವಂತ ನಾವಿಕನ ಜೊತೆಗೆ ಮಾತಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ಕೆಲಸದ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಾವು ಅಥವಾ ನಮ್ಮ ಮಕ್ಕಳು ಅಥವಾ ಯಾರು ಇಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ ಅವ್ರು ದೊಡ್ಡ ದೊಡ್ಡ ನಗರಗಳತ್ತ ಹೋಗ್ಬೇಕಾದಂತ ಅನಿವಾರ್ಯತೆಗಳು ನಿರ್ಮಾಣ ಆಗಿತ್ತು. ಆದ್ರೆ ಈಗ ಹಾಗಲ್ಲ. ಅಯೋಧ್ಯೆ ಸಾಕಷ್ಟು ಬದಲಾಗ್ತಾ ಇದೆ. ನಾವು ಅಥವಾ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ ಮೇಲೂ ಕೂಡ ಅಯೋಧ್ಯೆ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳು ಅಭಿವೃದ್ಧಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಇಲ್ಲೇ ಉದ್ಯೋಗವನ್ನ ಕಂಡುಕೊಳ್ಬಹುದು, ನಿರುದ್ಯೋಗದ ಸಮಸ್ಯೆ ಊರಿನಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು. ಎರಡನೇದ್ದು, ಇಡೀ ಅಯೋಧ್ಯೆಯಲ್ಲಿರುವಂತಹ ವ್ಯಾಪಾರಸ್ಥರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಹೊಂದಿರುವಂತದ್ದು. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣ ಆದ ಬಳಿಕ ಭಕ್ತರ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಏರಿಕೆ ಆಗುತ್ತೆ. ಇದರಿಂದ ನಮ್ಮ ಬಿಸ್ನೆಸ್ಗಳು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ಬೋದು, ವಹಿವಾಟುಗಳು ಹೆಚ್ಚಬಹುದು ಅನ್ನುವಂತ ನಿರೀಕ್ಷೆಗಳು ಸಹಜವಾಗಿದೆ. ಜೊತೆಗೆ ಅಭಿವೃದ್ಧಿ ಕಾಣ್ತಾ ಇರುವಂತಂದ್ರೆ ಇಷ್ಟು ದಿನದ ಒಂದು ರೀತಿಯಾದಂತ ಅಯೋಧ್ಯೆಯನ್ನು ನೋಡಿದ್ರು, ಈಗ ಬದಲಾದ ಅಯೋಧ್ಯೆಯನ್ನು ನೋಡಿ ಅವರು ಕೂಡ ಬಹಳಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಯೋಜನೆಗಳಾದಾಗ ಅವು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಭಾಳ ಅಟ್ರಾಕ್ಟಿವ್ ಆಗಿರುತ್ತೆ, ಎಲ್ಲ ಇರುತ್ತೆ. ಆದರೆ ಅಯೋಧ್ಯೆ ವಿಚಾರ ಹಾಗಲ್ಲ. ಅದು ಬರೀ ಇಟ್ಟಿಗೆ ಮತ್ತು ಕಲ್ಲು, ರಸ್ತೆ ಮತ್ತು ಕಟ್ಟಡ ಅಥವಾ ಇನ್ಯಾವುದೋ ಒಂದು ವೃತ್ತ ಮತ್ತು ಅಲಂಕಾರಿಕ ನಗರ ಅಲ್ಲ. ಅದು ಒಂದು ಶ್ರದ್ಧೆ ಮತ್ತು ಭಾವನೆ, ಅವರವರ ನಂಬಿಕೆಗಳಿಗೆ ಆಧಾರವಾಗಿ ನಾನು ಹೇಳ್ತಾ ಇರೋವಂಥದ್ದು. ದಟ್ ರಿಲಿಜಿಯಸ್ ಫರ್ವರ್ ಅಥವಾ ಆ ನಗರಕ್ಕೆ ಆ ಧಾರ್ಮಿಕ ಹೊಳಪು ಮತ್ತು ಆ ಭಾವನೆ ಬರುವ ರೀತಿ ಇದೆಯೋ ಅಥವಾ ಎಲ್ಲ ಬರೀ ಮಾಡರ್ನೈಸ್ ಆಗಿ ಕಾಣಿಸ್ತಾ ಇದೆಯೋ? ಸರ್, ತಂತ್ರಜ್ಞಾನದ ಜೊತೆಗೆ ಅಥವಾ ಹೊಸ ಮಾಡರ್ನೈಸ್ ಜೊತೆಗೆ ಇತಿಹಾಸವನ್ನ ಅಥವಾ ಪರಂಪರೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಎಲ್ಲಾ ಭಾಗದಲ್ಲೂ ಕೂಡ ಮಾಡ್ತಾ ಬರ್ಲಾಗ್ತಾ ಇದೆ. ಇತ್ತೀಚೆಗೆ ಈಗ ಹೊಸದಾಗಿ ನಿರ್ಮಾಣ ಆಗಿದ್ರೂ ಕೂಡ ಅದರಲ್ಲಿ ಪರಂಪರೆಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಇತ್ತೀಚೆಗೆ ಆಗಿರುವಂತ ಅದು ರೈಲ್ವೆ ನಿಲ್ದಾಣ ಆಗಿರ್ಬೋದು ಅಥವಾ ವಿಮಾನ ನಿಲ್ದಾಣ ಆಗಿರ್ಬೋದು. ಅದ್ರ ಜೊತೆಗೆ ನಗರದ ಎಲ್ಲಾ ಭಾಗದಲ್ಲೂ ಕೂಡ ಪ್ರದಕ್ಷಿಣೆ ಹಾಕಿದಂತ ಸಂದರ್ಭದಲ್ಲಿ ಹೊಸದಾಗಿ ಕಟ್ಟಿದ್ರೂ ಕೂಡ ಅದು ಪರಂಪರೆಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ರೈಲ್ವೆ ಸ್ಟೇಷನ್ ಅನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಹೊರಗಡೆಯಿಂದ ನೋಡಿದ್ರೆ ಒಂದು ಯಾವುದೋ ಪುರಾತನ ಕಟ್ಟಡ ಇರ್ಬೋದೇನೋ ಅವರ ರೀತಿಯಲ್ಲಿ ಕಟ್ಟುತ್ತೆ. ಆದ್ರೆ ಈ ಇತ್ತೀಚೆಗೆ ಕಟ್ಟಿದಂತ ಕಟ್ಟಡ ಆಗಿರುವಂತದ್ದು. ನಾವು ರೈಲ್ವೆ ವಿಮಾನ ನಿಲ್ದಾಣವನ್ನ ಕೂಡ ಮಾಡಿದೀವಿ. ನಾನು ಆಗ್ಲೇ ಹೇಳ್ತಿದ್ದೆ, ಹನುಮಾನ್ ಗಡಿಗೂ ಹೋಗಿ ಬಂದಂತ ರಸ್ತೆಯನ್ನ ಹೇಗೆ ಅಭಿವೃದ್ಧಿ ಮಾಡಲಾಗಿದೆ ಅಂತ. ಇತ್ತೀಚೆಗೆ ಅಭಿವೃದ್ಧಿ ಆಗಿದ್ರು ಕೂಡ ಒಂದು ಪರಂಪರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅದನ್ನ ಪ್ರತಿನಿಧಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಎಲ್ಲಾ ಕಡೆಯೂ ಕೂಡ ಒಂದು ಇತಿಹಾಸವನ್ನ ಅಥವಾ ಪೌರಾಣಿಕ ಹಿನ್ನೆಲೆಯನ್ನ ತಿಳಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಪ್ರತಿ ಅಂಗಡಿಯ ಶಟರ್ಗಳ ಮೇಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಕೆಲವು ಕಡೆ ಶಿವನ ಚಿತ್ರಗಳಿದ್ರೆ, ಕೆಲವು ಕಡೆ ಹನುಮಾನ್ನ ಚಿತ್ರ ಇರುತ್ತೆ, ಕೆಲವು ಕಡೆ ಶ್ರೀರಾಮನ ಚಿತ್ರಗಳಿರುತ್ತೆ. ಒಂದ್ ರೀತಿ ಅಯೋಧ್ಯೆಗೆ ಬಂದ ತಕ್ಷಣ ಒಂದು ವಿಶೇಷ ಅನುಭೂತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಆಲ್ ರೈಟ್, ನಿಮ್ಮ ಜೊತೆ ನಮ್ಮೂರಿನ ಅಂದರೆ ನಮ್ಮ ರಾಜ್ಯದ ರವೀಂದ್ರ ಆಚಾರ್ಯವರು ಶಿಲ್ಪಿ ಮತ್ತು ಕಾರ್ಮಿಕರು 4 ಜನ ಕೂಡ ನಿಮ್ಮ ಜೊತೆ, ಅಂದರೆ ಅಲ್ಲಿ ವರ್ಕ್ ಮಾಡ್ತಿರೋರು, ಸಪೋರ್ಟ್ ಮಾಡ್ತಿರೋರು 4 ಜನ ಇದ್ದಾರೆ. ಮತ್ತು ಕರ್ನಾಟಕ ಬ್ಯಾಂಕಿನ ಒಬ್ಬರು ಸಿಬ್ಬಂದಿ ಕೂಡ ಇದ್ದಾರೆ ಅಂತಿದ್ದಾರೆ. ಮಾತಾಡ್ಬೋದಾ ಅವ್ರ ಜೊತೆ? ರವೀಂದ್ರ ಆಚಾರ್ಯ ಅವ್ರಿಗೆ ನಾನು ಕೇಳಬೇಕಾಗಿದ್ದ ನೀವು ಕೇಳಿ ಆ ಪ್ರಶ್ನೆಯನ್ನು. ಮೊದಲ ಪ್ರಶ್ನೆ, ಅವರು ಹೇಗೆ ಇದಕ್ಕೆ ಬಂದರು ಮತ್ತು ಅವರು ಇದರೊಳಕ್ಕೆ ಬಂದಿದ್ದು ಯಾವಾಗ ಮತ್ತು ಅವ್ರು ಮಾಡಿರೋ ಕೆಲಸ ಏನು? ಖಂಡಿತ ಸರ್. ನೀವಿಲ್ಲಿ ನೋಡ್ಬೋದು, ಕರ್ನಾಟಕದ ಈ ಕಡೆ ಬನ್ನಿ. ಇವರು ರವೀಂದ್ರ ಆಚಾರ್ಯ ಅವರು, ಇವರು ಪ್ರವೀಣ್ ಅವರು. ಸರ್, ಮೊದಲನೇದಾಗಿ ಪ್ರಶ್ನೆ ನಿಮಗೆ, ನೀವು ಯಾವಾಗ ಅಯೋಧ್ಯೆಗೆ ಬಂದ್ರಿ ಮತ್ತೆ ಈ ಕೆಲಸದಲ್ಲಿ ತೊಡಕೊಂಡಿದ್ದು ಹೇಗೆ ಮತ್ತೆ ಈ ಕೆಲಸ ಹೇಗೆ ಮಾಡ್ತಿದ್ದೀರಿ ನೀವು? ಜೈ ಸೀತಾರಾಮ್. ಸರ್, ನಾನು ಬಂದ್ಬಿಟ್ಟು ಸುಮಾರು 8 ತಿಂಗಳಾಯ್ತು ಸರ್ ಇಲ್ಲಿ ಬಂದು. ಇಲ್ಲಿ ಮೇನ್ ಫ್ಲೋರಲ್ಲಿ 160 ಕಂಬಗಳು ಬರುತ್ತೆ. ಆ 160 ಕಂಬಗಳಲ್ಲಿ ದೇವಾನು ದೇವತೆಗಳ ವಿಗ್ರಹ ಕೆತ್ತನೆ ಮಾಡಬೇಕಾಗುತ್ತೆ. ಅದು ಫಸ್ಟಿಗೆ ಒಂದು ಡ್ರಾಯಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಆರ್ಟಿಸ್ಟ್ ಅಂತಂದು ಇಲ್ಲಿ ಅಯೋಧ್ಯೆಯಲ್ಲಿ ನನಗೆ ಇದನ್ನ ಮಾಡಿದ್ರು. ಅವಕಾಶ ಹೇಗೆ ಒದಗಿ ಬಂತು ನಿಮಗೆ? ಯಾರು ಕನೆಕ್ಟ್ ಮಾಡಿದ್ದು? ಹಾಂ ಸರ್, ಫಸ್ಟಿಗೆ ಸರ್ ನಾನು ಅಯೋಧ್ಯೆ ಬರಬೇಕಂತಂದು ನನ್ನ ಕನಸಲ್ಲಿ ಇದ್ದಿಲ್ಲ. ಆದರೆ ನಾನು ಅಲ್ಲಿ ಬಂದು ವರ್ಕ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಆ ಆಪರ್ಚುನಿಟಿ ನಮ್ಮೊಬ್ಬ ಸರ್ ವಿಶ್ವಕರ್ಮಾಚಾರ್ಯ ಅಂತಂದು ಅವರು ನನ್ನ ನಂಬರು ಇಲ್ಲಿ ಇದನ್ನು ಮಾಡಿದರು.
ರೆಫರ್ ಮಾಡಿದ ನಂತರ ಅವರು ಇಲ್ಲಿ ನಮ್ಮ ಟ್ರಸ್ಟಿಂದ ನನಗೆ ಫೋನ್ ಬಂತು. ಫೋನ್ ಬಂದು ನೀವು ಆರ್ಟಿಸ್ಟಾ ಅಂತ ಕೇಳಿದರು. ಹೌದು ಸರ್ ಅಂತಂದೆ. ಇಲ್ಲಿ ಕಂಬಗಳ ಮೇಲೆ ವಿಗ್ರಹದ್ದು ಡ್ರಾಯಿಂಗ್ ಮಾಡಬೇಕು, ನೀವು ಬರ್ತೀರಾ ಅಂತ ಕೇಳಿದರು ಸರ್. ಆಯಿತು, ನೀವು 3 ವರ್ಷ ಇಲ್ಲೇ ಇರಬೇಕಾಗತ್ತೆ, ಯಾಕೆಂದರೆ ಇನ್ನೂ ಕೆಲಸ ಭಾಳ ಇದೆ, ಮಾಡಬೇಕಾಗತ್ತೆ, ಇರ್ತೀರಾ ಅಂತ ಕೇಳಿದ್ರು. ಆಯಿತು ಸರ್ ಅಂತಂದೆ. ಒಂದು ಡ್ರಾಯಿಂಗು ನಾನು ವಾಟ್ಸಪ್ ಮುಖಾಂತರ ಕಳಿಸಿದೆ, ನಾನು ಮಾಡಿಬಿಟ್ಟು ಒಂದು ವಿಘ್ನೇಶ್ವರದ್ದು ಗಣೇಶಂದು ಮಾಡಿದ ಕಳಿಸತ್ಲೆ ಅವರು ಆ ಡ್ರಾಯಿಂಗ್ ನೋಡಿಬಿಟ್ಟು ಆಯಿತು ನೀವು ಬನ್ನಿ, ನಿಮಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ಕಂಬಗಳಿಗೆ ನೀವು ಡ್ರಾಯಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು. ಈಗ 8 ತಿಂಗಳಿಂದ ಇದೀನಿ ಅಂತ ಹೇಳಿದ್ರಿ, ಹೇಗೆ ಕೆಲಸ ನಡೀತಿದೆ ಮತ್ತೆ ಏನು ಮುಖ್ಯವಾದ ಕೆಲಸ ಏನು ಮಾಡಿದ್ದೀರಿ ಸರ್? ಇಲ್ಲಿ ಅದೇ ಕಂಬಗಳ ಈಗ 160 ಕಂಬ ಬರುತ್ತೆ. 160 ಕಂಬದಲ್ಲಿ ಮೇಲೆಗಳೇ ದೇವಕನ್ಯಾ ಅಂತಂದು 8 ವಿಗ್ರಹ ಬರುತ್ತೆ ಒಂದು ಕಂಬದಲ್ಲಿ. ನಡುವೆ 4 ವಿಗ್ರಹ ಬರುತ್ತೆ, ಶಿವನ ವಿಗ್ರಹ ಮತ್ತೆ ಗಣೇಶನ ವಿಗ್ರಹ, ದೇವಿ ವಿಗ್ರಹ. ಆಮೇಲೆ 3 ಪಾರ್ಟಿಷನ್ ಬರುತ್ತೆ. ಫಸ್ಟಿಗೆ ಒಂದು ನೃತ್ಯ ಮಂಟಪ ಅಂತಂದು, ನಡುವೆ ನವರಂಗ ಅಂತಂದು, ಆಮೇಲೆ ಗೋಧ್ ಮಂಟಪ ಅಂತಂದು. ಗೋಧ್ ಮಂಟಪದಲ್ಲಿ ಎಲ್ಲ ವಿಷ್ಣು ಅವತಾರಗಳು ಬರುತ್ತೆ ಕಂಬದಲ್ಲಿ. ಆಮೇಲೆ ಈ ನೃತ್ಯ ಮಂಟಪದಲ್ಲಿ ಶಿವನ ಅವತಾರಗಳು ಬರುತ್ತೆ. ನಡುವೆ ನವರಂಗದಲ್ಲಿ ಗಣೇಶನ ವಿಗ್ರಹ ಬರುತ್ತೆ. ಮೇಲೆ ಮಾಮೂಲಾಗಿ ದೇವಕನ್ಯಾ ವಿಗ್ರಹ ಬರುತ್ತೆ. ಶಬೀರ್, ಇವ್ರು ಯಾವ ಊರಿನವ್ರು ಇವರು? ಮತ್ತು ಈಗೇನಲ್ಲ ಒಬ್ಬರೇ ಇದ್ದಾರೋ, ಫ್ಯಾಮಿಲಿ ಗಿಮಿರಿ ಎಲ್ಲ ಬಿಟ್ಬಿಟ್ಟು ಎಲ್ಲ ಕರ್ಕೊಂಡೋಗಿದ್ದಾರೋ? ಸರ್, ಈಗ ನೀವು 8 ತಿಂಗಳಿಂದ ಇಲ್ಲೇ ಇದ್ದೀರಿ ಅಂತ ಹೇಳಿದ್ರಿ, ನಿಮ್ದು ಊರು ಯಾವುದು ಮತ್ತೆ ಇಲ್ಲಿ ನೀವು ಕುಟುಂಬದ ಜೊತೆಗಿದ್ದೀರೋ ಅಥವಾ ಒಬ್ಬರೇ ಇದ್ದೀರೋ ಹೇಗೆ ಅಂತ? ಇಲ್ಲ ಸರ್, ನಾನು ಕುಟುಂಬ ಇಲ್ಲ, ನಾನು ಹುಬ್ಬಳ್ಳಿ ಧಾರವಾಡದಲ್ಲಿದೆ. ನಾನು ಹೋಗ್ತಾ ಬರ್ತಾ ಇರ್ತೀನಿ. ಆಮೇಲೆ ನಾನು ಇಲ್ಲಿ ಡ್ರಾಯಿಂಗ್ ಅಪ್ರೂವಲ್ ಮಾಡಿದ್ಮೇಲೆ ನನ್ನ ಕರ್ನಾಟಕದಿಂದ ಯಾರೂ ಇರಲಿಲ್ಲ ಇಲ್ಲಿ. ಒಡಿಶಾ ಮತ್ತು ರಾಜಸ್ಥಾನ್ ಆ ಕಡೆ ಜೈಪುರದಿಂದ ಶಿಲ್ಪಿಗಳು ವರ್ಕ್ ಮಾಡ್ತಾ ಇದ್ರು. ಮತ್ತು ನನ್ನ ಕರ್ನಾಟಕದಿಂದ ನಮ್ಮ ಕರ್ನಾಟಕದ ಅಭಿಮಾನನೂ ಇಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕದ ಶಿಲ್ಪಿಗಳಿಗೆ ನಾನು ಅವಕಾಶ ಮಾಡಿಕೊಟ್ಟೆ. ಸುಮಾರು ಒಂದು 15-20 ಶಿಲ್ಪಿಗಳು ಬಂದು ಇಲ್ಲಿ ವರ್ಕ್ ಮಾಡಿ ಹೋಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಇನ್ನೊಂದು 15 ಡೇಸ್ ಇಲ್ಲಿ ಇರ್ತಾರೆ. ಯಾಕಂದ್ರೆ ವರ್ಕ್ ಎಲ್ಲ ಸುಮಾರಾಗಿ 95% ಎಲ್ಲ ವರ್ಕ್ ಮುಗಿದಿದೆ. ಈಗ ಇನ್ನೊಂದು 5% ಇದೆ. ಅವ್ರಿಗೊಂದು ಶಬೀರ್, ಅವ್ರಿಗೊಂದು ನನ್ನ ಕಡೆಯಿಂದ ಕೆಲಸ ಮುಗಿಯುತ್ತೆ. ನನ್ನ ಕಡೆಯಿಂದ ಅವ್ರಿಗೊಂದು ಕರ್ನಾಟಕದ ಜನತೆಯ ಪರವಾಗಿ ಒಂದು ಧನ್ಯವಾದನ ಹೇಳಪ್ಪ. ಮತ್ತು ಅಲ್ಲಿರೋ ರಾಜೇಶ್, ರಮೇಶ್, ಕಾರ್ತಿಕ್, ವಿನಯ್ ಅವ್ರನ್ನ ಪರಿಚಯ ಮಾಡಿಸ್ಬಿಡು. ಖಂಡಿತ ಸರ್, ಪರಿಚಯ ಮಾಡಿಸ್ಬಿಡ್ತೀನಿ ನಿಮಗೆ. ಕರ್ನಾಟಕದ ಜನತೆಯ ಪರವಾಗಿ, ರಂಗನಾಥ್ ಸರ್ ಕಡೆ ಪರವಾಗಿ, ಪಬ್ಲಿಕ್ ಟಿವಿಯಿಂದ ನಿಮಗೆ ಧನ್ಯವಾದಗಳು ಸರ್. ಅವ್ರ ಟೀಮನ್ನು ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ಬೋದು ನೀವು. ಇವರೆಲ್ಲರೂ ಕೂಡ ಸರ್ ಒಂದು ಅಪರೂಪದ ಆಪರ್ಚುನಿಟಿ ಜೀವನದಲ್ಲಿ. ಅದರಲ್ಲಿ ಕೈ ಎತ್ತ ಕೇಳು, ರಾಜೇಶ್ ಯಾರು? ಕೈ ಎತ್ತ ಕೇಳು, ರಾಜೇಶ್ ಯಾರು? ಕೈ ಎತ್ತ ಕೇಳು. ರಾಜೇಶ್ ಕೈ ಎತ್ತಿ. ರಾಜೇಶ್ ಸರ್. ವೆರಿ ಗುಡ್, ಥ್ಯಾಂಕ್ ಯು. ರಮೇಶ್ ಯಾರು? ರಮೇಶ್. ಕಾರ್ತಿಕ್ ಯಾರು? ವಿನಯ್ ಯಾರು? ಕಾರ್ತಿಕ್. ವಿನಯ್. ಆಲ್ ರೈಟ್. ಅವ್ರ 4 ಜನಕ್ಕೆ ಅವ್ರಿಗೂ ಅದೇ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಕರ್ನಾಟಕದ ಪರವಾಗಿ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಈ ಒಂದು ಅದ್ಭುತವಾದ ಇದರಲ್ಲಿ. ಇನ್ನು ಬ್ಯಾಂಕ್ನ ಇವ್ರು 4 ಜನ ಏನು ಮಾಡ್ತಾರಂತೆ ಅಲ್ಲಿ ಶಬೀರ್? ಸರ್, ಇವರು ಎಲ್ಲರೂ ಕೂಡ ಶಿಲ್ಪಿಗಳು. ಇವ್ರನ್ನ ಮಾನಿಟರ್ ಮಾಡ್ತಾರೆ. ಇವರು ಕೆಲವೊಂದಿಷ್ಟು ಡ್ರಾಯಿಂಗ್ಗಳು, ಅಂದ್ರೆ ಕಂಬದಲ್ಲಿ ಬರಬೇಕಾದಂತ ಚಿತ್ರಗಳು ಹೇಗೆ ಬರಬೇಕು ಅನ್ನುವಂಥದ್ದನ್ನ ಡ್ರಾಯಿಂಗ್ ಮಾಡಿಕೊಡ್ತಾರೆ. ಅದಾದ ಮೇಲೆ ಇವರು ಉಳಿದವರೆಲ್ಲರೂ ಕೂಡ ಆ ಕಲ್ಲಿನ ಕೆತ್ತನೆಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವ್ರು ಎಲ್ಲರೂ ಕೂಡ ಶಿಲ್ಪಿಗಳ ಕೆಲಸವನ್ನೇ ಮಾಡೋದು ಸರ್. ಆಯ್ತು, ಅವರೆಲ್ಲರನ್ನೂ ಇದು ಮುಗಿದ ಮೇಲೆ ಅಯೋಧ್ಯೆಯಲ್ಲಿ ನಿನ್ನ ಕಣ್ಣಿಗೆ ಕಾಣಿಸುವ ಬೆಸ್ಟ್ ಹೋಟೆಲ್ಗೆ ಕರ್ಕೊಂಡೋಗಿ ಕರ್ನಾಟಕದ ಪರವಾಗಿ ಊಟ ಕೊಡಿಸೋರಿಗೆ. ಖಂಡಿತ ಸರ್, ಖಂಡಿತ. ನಮ್ಮ ಕರ್ನಾಟಕ ಬ್ಯಾಂಕ್ನ ಸಿಬ್ಬಂದಿ ಒಬ್ರು ಇದಾರಂತಲ್ಲ, ಪ್ರವೀಣ್, ಯಾರದು? ಹೌದು ಸರ್, ಮಾತಾಡಿಸ್ತೀನಿ ಅವ್ರನ್ನು. ಬನ್ನಿ ಸರ್ ಈ ಕಡೆ. ಪ್ರವೀಣ್ ಅಂತ ಸರ್, ಕರ್ನಾಟಕ ಬ್ಯಾಂಕ್ ತಯಾರಿ ಹಂತದಲ್ಲಿದೆ. ಇನ್ನೇನು ಕೆಲವೇ ದಿನದಲ್ಲಿ ಉದ್ಘಾಟನೆ ಕೂಡ ಆಗೋದಿದೆ ಸರ್. ಅದು ಪ್ರವೀಣ್, ಯಾವ ಊರು ನೀವು? 1 ನಿಮಿಷ ಸರ್, ಕನೆಕ್ಟ್ ಮಾಡ್ತೀನಿ.
ಪ್ರವೀಣ್ ಯಾವ ಊರು? ಸರ್ ಬೆಳಗಾವ್ ಸರ್ ನಂದು ಪ್ರಾಪರ್. ಹಾಂ, ಬ್ಯಾಂಕ್ ಉದ್ಘಾಟನೆ ಆಗ್ತಾ ಇದೆ ಸರ್. ಈಗ ನೆಕ್ಸ್ಟ್ ವೀಕಲ್ಲಿ ಕರ್ನಾಟಕ ಸರ್ ಹೇಳಿ. ಸರ್ ಈಗ ನೆಕ್ಸ್ಟ್ ವೀಕಲ್ಲಿ ಸರ್ ಕರ್ನಾಟಕ ಬ್ಯಾಂಕ್ ಉದ್ಘಾಟನೆ ಆಗೋದಿದೆ ಸರ್ 11ಗೆ. ಅದಕ್ಕೆ ಈ ಕರ್ನಾಟಕದಿಂದ ತುಂಬಾ ಕೊಡುಗೆ ಇದೆ ಸರ್ ರಾಮ ಮಂದಿರಿಗೆ. ಇಷ್ಟು 100 ವರ್ಷಗಳಾದ ಮೇಲೆ ಇಲ್ಲಿ ರಾಮದೇವರು ತಮ್ಮ ಸ್ಥಾನದಲ್ಲಿ ತಾವು ಹೋಗ್ತಾ ಇದ್ದಾರೆ. ಅದೇ ಒಂದು ಖುಷಿ ವಿಚಾರ ಭಾರತೀಯರಿಗಾಯ್ತು, ಇಡೀ ಭಾರತ ದೇಶಕ್ಕೆ ಒಂದು ಹೆಮ್ಮೆ ವಿಚಾರ ಸರ್. ಕರ್ನಾಟಕದಿಂದ ಶಿಲ್ಪಿಗಳಾಯ್ತು, ಕರ್ನಾಟಕದಿಂದ ಇಂಜಿನಿಯರ್ಸ್ ಆಯ್ತು, ತುಂಬಾ ಜನ ಇಲ್ಲಿ ವರ್ಕ್ ಮಾಡ್ತಾರೆ ಸರ್. ನಾವು ಮುಂದೆ ಬಂದಿರೋರು ಸ್ವಲ್ಪ ಜನ ಹಿಂದೆಯಿಂದ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ನಮಗೆ ಖುಷಿ ಇದೆ. ಇಲ್ಲಿ ನಮ್ಮ ಕನ್ನಡದವರು ಇಲ್ಲಿ ವರ್ಕ್ ಮಾಡ್ತಾರೆ. ನಮ್ದು ಒಂದು ಬ್ಯಾಂಕ್ ಸರ್ ಇಲ್ಲಿ ಬರ್ತಾ ಇದೆ. ಈಗ 12ನೇ ಬ್ರಾಂಚ್ ಆಗಿ UP ಅಲ್ಲಿ ಬರ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಆಗ್ಬೋದು, ಬ್ಯಾಂಕಿಂಗ್ ಸಪೋರ್ಟ್ ಆಗಲಿ ಮಾಡ್ಲಿಕ್ಕೆ ಅಂತ ಹೇಳಿ ಅಗದಿ ಪ್ರೈಮ್ ಲೊಕೇಶನ್ ಅಲ್ಲಿ ಬ್ರಾಂಚ್ ಆಗ್ತಾ ಇದೆ ಸರ್. ತುಂಬಾ ಖುಷಿ ಇದೆ ಸರ್. ಒಂದು ಪುಣ್ಯ ಭೂಮಿಯಲ್ಲಿ ಒಂದು ರಿಲಿಜಿಯಸ್ ಇದರಲ್ಲಿ ನಾನು ಒಂದು ಪಾರ್ಟ್ ಆಗಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಟೈಮಲ್ಲಿ ಇಲ್ಲಿ ಇದ್ದೀನಿ ಅಂದ್ರೆ ಒಂದು ಭಾಗ್ಯ ಸರ್. ಅಷ್ಟೇ ನಮ್ಮ ಬ್ಯಾಂಕಿಂದ ನಂಗೆ ಕೊಟ್ಟಿರೋದು ಒಂದು ಅಪಾರ್ಚುನಿಟಿ ಸರ್. ಆಯಿತು, ಥ್ಯಾಂಕ್ ಯು. ನಿಮ್ಮ ಬ್ಯಾಂಕ್ನವ್ರಿಗೂ ಥ್ಯಾಂಕ್ಸು. ಅದನ್ನೇ ಹೇಳ್ತಿದ್ದೆ, ಬೇರೆಯವ್ರಿಗಿಂತ ಮೊದಲು ಫಸ್ಟ್ ಕರ್ನಾಟಕ ಹೆಸರಿಟ್ಕೊಂಡಿರೋ ಬ್ಯಾಂಕ್ ಅವರು ಒಂದು ಓಪನ್ ಮಾಡಿದಾರಲ್ಲ, ವೆಲ್ ಡನ್ ಕರ್ನಾಟಕ ಬ್ಯಾಂಕ್ ಅಂತ ಅಂತಿದ್ದೆ. ನಿಮಗೂ ಒಳ್ಳೇದಾಗಲಿ ಪ್ರವೀಣ್. ಮತ್ತೆ ಅಲ್ಲಿ ರವೀಂದ್ರ ಆಚಾರ್ ಅವ್ರಿಗೂ ಹೇಳ್ಬಿಡಿ. ಶಬೀರ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಶಬೀರ್, ನಿಮಗೂ ಥ್ಯಾಂಕ್ಸ್. ನನ್ನ ಟೈಮು ಮುಗೀತಾ ಇದೆ, ಇಲ್ಲಿ ಸಮಯ ಕಡಿಮೆ ಇದೆ, ಹಾಗಾಗಿ ಥ್ಯಾಂಕ್ ಯು.